ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂಮಿ ಹೇಳ್ತಾ ಇರ್ತಾಳೆ, ಅಪೇಕ್ಷೆ ನಿನಗೂ ಹೊಡೆದು ಬಿಡ್ತೀನಿ, ಮೊನ್ನೆ ಕಮಲಕ್ಕಂಗೆ ಹೊಡೆದಿದ್ದೀನಿ, ನಾಳೆ ನಿನಗೂ ಸಹ ಹೊಡಿತೀನಿ ಅಂತ ಅಂದಾಗ, ಯಾರಿಗೆ ಹೇಳ್ತಿದ್ದೀರಿ ಮಾತು? ಅಂಥ ಆಸೆ ಎಲ್ಲ ನೀವು ಇಟ್ಕೋಬೇಡಿ ಆಯಿತಾ. ನನಗೆ ಹೊಡೆದ್ರೆ ನಿಮಗೆ ಊಟ ಮಾಡೋಕ್ಕೆ ಕೈ ಇರುತ್ತಾ ಅಂತ ಕೇಳಿದಾಗ ಒಂದು ಕ್ಷಣ ಶಾಕ್ ಆಗಿ ಅಪೇಕ್ಷೆ ಹಾಗೆ ನಿಂತ್ಕೊಬಿಡ್ತಾಳೆ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಏನು ನೀನು ಹಾಗಾದರೆ ನನ್ನ ಮೇಲೆ ಕೈ ಮಾಡಿಬಿಡ್ತೀಯಾ, ಮಾಡೇ ಅಂತ ಅಂದಾಗ, ಮೇಡಮ್ ನಾನೆಲ್ಲ ಹಂಗಂದೆ ಮೇಡಮ್, ಆದರೆ ಈ ಮಂಡ್ಯದ ಹೆಣ್ಣು ಮನಸ್ಸು ಮಾಡಿದರೆ ಏನಾಗುತ್ತೆ ಅಂತ ಎಲ್ಲ ನಿಮಗೆ ಗೊತ್ತಿರಲಿ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಅಲ್ಲ, ಪಲ್ಲವಿ ಅಕ್ಕವ್ರಂತರ ಮೇಲೆ ನೀವು ಕೈ ಮಾಡಿದ್ದೀರಲ್ಲ, ಅವ್ರೇನಾದ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ ಮೇಡಮ್? ಪಾಪ ಅವ್ರು ಹೊಟ್ಟೆ ಪಾಡಿಗೆ ಏನೋ ಮಾಡ್ತಾ ಇದ್ದಾರೆ, ಅವ್ರು ತುಂಬ ಒಳ್ಳೆಯವರು, ಅದಕ್ಕೆ ಸುಮ್ಮನಾಗಿದ್ದಾರೆ ಮೇಡಮ್ ಅಂತ ಹೇಳ್ತಿರ್ತಾಳೆ. ಮೇಡಮ್, ಅವ್ರೇನಾದರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಜೈಲಿಗೆ ಹೋಗಬೇಕಾಗುತ್ತೆ, ಜೈಲಿಗೆ ಹೋಗಿ ಉಪ್ಪು ಖಾರ ಇಲ್ಲದನ್ನ ತಿನ್ನಬೇಕಾಗುತ್ತೆ ಅಂದಾಗ, ಹಾಂ ನಾನು ಜೈಲಿಗೆ ಹೋಗಿ ಆ ಥರ ಎಲ್ಲನ ಊಟ ಮಾಡಬೇಕಂತ ಅಪೇಕ್ಷೆ ಬೇಡ ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಪಲ್ಲವಿ ಅಂತ ಕರೀತಾಳೆ. ಆವಾಗ ಪಲ್ಲವಿ ಬರಲ್ಲ, ಆವಾಗ ಪಲ್ಲವಿ ಅಕ್ಕ ಅಂತ ಕೂಗ್ತಾಳೆ. ಆವಾಗ ಪಲ್ಲವಿ ಬರ್ತಾಳೆ. ಆವಾಗ, ನೋಡಿ ಅಕ್ಕ, ನಿಮಗೆ ಹೊಡೆದ್ರಲ್ಲ, ಅದಕ್ಕೆ ಅವರಿಗೆ ಪಶ್ಚಾತ್ತಾಪ ಪಟ್ಕೊಂಡು ಕ್ಷಮೆ ಕೇಳೋಕ್ಕೆ ನಿಮ್ಮ ಹತ್ರ ಕರೆದಿದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಆವಾಗ ಅಪೇಕ್ಷೆ ಹೇಳ್ತಾಳೆ, ಸಾರಿ, ನನ್ನ ಮೂಡ್ ಸರಿ ಇರಲಿಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ಕೆನ್ನೆಗೆ ಹೊಡೆದ್ಬಿಟ್ಟೆ ಅಂದಾಗ, ಬಿಡಿ ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಆವಾಗ ಭೂಮಿನ ಮುಖ ನೋಡ್ಕೊಬಿಟ್ಟು, ನೀನು ಹೇಳ್ದೆ ಅಂತ ನಾನು ಇವಳ ಹತ್ರ ಕ್ಷಮೆ ಕೇಳ್ತಾ ಇಲ್ಲ, ನಮ್ಮ ಅಪ್ಪನಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಸಿಟ್ಟು ಮಾಡಿಕೊಂಡು ಆ ಕಡೆ ಹೋಗ್ತಾಳೆ. ಈ ಕಡೆ ಅಪೇಕ್ಷಾ ಸಾರಿ ಹೇಳಿದ್ದನ್ನ ಕೇಳ್ಕೊಂಡು ಸಂಗೀತ, ಅಜಿತ್ ಮತ್ತು ರಮಣ್ ಎಲ್ಲರೂ ಬರ್ತಾ ಇರ್ತಾರೆ. ಆಗ ರಮಣ್ ಹೇಳ್ತಾನೆ, ನೋಡ್ದ ನನ್ನ ಮಗಳು ನಾನು ಹೇಳಿದ್ದಕ್ಕೆ ಸಾರಿ ಕೇಳಿದ್ಲು ಅಂದಾಗ ಸಂಗೀತ ಹೇಳ್ತಾಳೆ, ಹ್ಞೂ 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 ಚೆನ್ನಾಗೇ ನೋಡಿದೆ ಆಯಿತಾ. ಭೂಮಿ, ಈ ಥರ ಮದ ತುಂಬಿರೋ ಆನೆಗೆ ಚೆನ್ನಾಗೇ ಪಾಠ ಕಲಿಸ್ತೀನಿ, ನೀನು ತುಂಬ ಜಾಣೆ ಆಯಿತಾ ಅಂತ ನಗ್ನಗ್ತಾ ಹೇಳ್ತಾ ಇರ್ತಾಳೆ. ಆಮೇಲೆ ಪಲ್ಲವಿಗೆ, ನೀನು ಆಚೆ ಕಡೆ ಹೋಗು, ಸಾರಿ ನೀನು ಕೆಳಗಡೆ ಹೋಗು ಆಯಿತಾ, ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ಆಗ ಅಜಿತ್ ಭೂಮಿಗೆ ಹೇಳ್ತಾನೆ, ಒಂದು ಮಾತು ಸಹ ಬೈದಲೇ ನೀನು ಯಾವ ಥರ ಸಾರಿ ಕೇಳಿದೆ, ತುಂಬ ಪ್ರೌಡ್ ಫೀಲ್ ಆಗ್ತಿದೆ ನಿನ್ನ ಮೇಲೆ, ಪೊಲೀಸರ ಮೇಲಿರೋ ಕ್ಯಾಪ್ ಮೇಲಿರೋ ಸಿಂಹ ಥರ ನೀನು ಮಾತಾಡ್ಬಿಟ್ಟೆ ಆಯಿತಾ. ಆದಷ್ಟು ಬೇಗ ನೀನು ಕಾನ್ಸ್ಟೇಬಲ್ ಆಗಿ ಎಲ್ಲರಿಗೂ ಒಳ್ಳೆ ಬುದ್ಧಿ ದಾರಿ ತಪ್ಪಿದವ್ರಿಗೆ ಕಲಿಸ್ತೀನಿ, ನಿನ್ನ ಆಸೆ ನನಸಾಗಲಿ ಆದಷ್ಟು ಬೇಗ ಅಂತ ನಾನು ಬಯಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಅಜಿತ್ಗೆ, ಇನ್ಸ್ಪೆಕ್ಟರ್ ಅಜಿತ್ಗೆ ಒಳ್ಳೆ ಹೆಂಡ್ತಿ ನೀನು, ತಕ್ಕ ಹೆಂಡ್ತಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಅವಳು ಸಹ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಸಂಗೀತ, ಹೌದು ಮಗನೇ, ತುಂಬ ಸರಿಯಾಗಿ ಹೇಳಿದೆ ನೀನು ಆಯಿತಾ, ಇರೋ ಅಪ್ಪ ಮಗಳನ್ನ ನಾನು ರಾಜಿ ಮಾಡಿ ಬರ್ತೀನಿ ಆಯಿತಾ, ಇಲ್ಲಾಂದರೆ ಹಾಗೇ ಇರ್ತಾಳೆ ಅವಳು ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಆವಾಗ ಸಂಗೀತ ಆ ಕಡೆ ಹೋದ ತಕ್ಷಣ ಅಜಿತ್, ಅಯ್ಯೋ ಅಪ್ಪ ಸುಸ್ತಾಗ್ತಿದ್ದೇನೆ ಆತನೇ, ಎಷ್ಟಂತ ಡ್ರಾಮಾ ಮಾಡಲಿ ಅಂತ ಹಾಗೆ ಸೋಫಾ ಮೇಲೆ ಕುತ್ಕೋತಾನೆ. ನನ್ನೇನು ಡ್ರಾಮಾ ಆರ್ಟಿಸ್ಟಾ ಅಥವಾ ಪೊಲೀಸೋ ನನಗೆ ಗೊತ್ತಾಗ್ತಿಲ್ಲ ಅಂದಾಗ, ಏನು ಸಾಹೇಬ್ರೆ ಇಷ್ಟೊತ್ತಕ ಹೇಳಿದ್ದೆಲ್ಲ ಡ್ರಾಮಾ ಅಂದಾಗ, ಇನ್ನೇನು ನಾನು ಕೊಟ್ಟಿರೋ ಬಿಲ್ಡಪ್ ನೋಡಿ ನೀನು ಸುಸ್ತಾಗೋದ್ಯಾ, ಏನು ಇವಳು ದೊಡ್ಡ ಇವಳು ಅಂತ ಹೇಳ್ತಾ ಇರ್ತಾನೆ. ಅಪೇಕ್ಷೆ ಏನೋ ದೊಡ್ಡತನ ಮಾಡಿ ಸಾರಿ ಕೇಳಿದ್ಲು, ಅದು ನಮ್ಮ ಎಲ್ಲರೂ ದೊಡ್ಡಸ್ತಿಕೆಲೇ ಇದೆ ಆಯಿತಾ, ಎಲ್ಲರಿಗೂ ನಮ್ಮ ಮನೆತನದಲ್ಲಿ ಇದೇ ಬುದ್ಧಿ ಇರೋದು, ಏನು ನೀನೊಬ್ಳು ಇವಳ ಅಂತ ಇರ್ತಾನೆ. ಸಾಹೇಬ್ರೆ ಮನಸ್ಸಲ್ಲೊಂದು ಇಟ್ಕೊಂಡು ಮೇಲೊಂದು ಮಾತಾಡ್ತೀರಾ, ಈ ಥರ ಎಲ್ಲ ಮಾಡಿದರೆ ಸರಿ ಇರಲ್ಲ ನೋಡಿ ಅಂತ ರೇಗಾಡ್ತಾ ಇರ್ತಾಳೆ. ನೋಡಿ ಸಾಹೇಬ್ರೆ, ಈ ಮಂಡ್ಯದ ಹೆಣ್ಣ ನೀವು ಎದ್ರಾಕೋಬೇಡಿ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಪರಿಣಾಮ ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನಂದ್ರೆ ನೀನು, ನಾನು ಮಂಡ್ಯದ ಗಂಡೆ ಆಯಿತಾ, ಅಂಬರೀಷ್ ಅಣ್ಣನ ಬಿಟ್ಟರೆ ನೆಕ್ಸ್ಟ್ ಟೈಟಲ್ ಇಲ್ತಿರೋದೆ ನನಗೆ, ಆ ಟೈಟಲ್ ನನಗೆ ಬರೋದು ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಮುಂದೆ ನನಗೆ ರೆಬಲ್ ಸ್ಟಾರ್ ಅಂತ ಹೆಸರು ಬಂದೇ ಬರುತ್ತೆ ನೋಡ್ತೀಯ ಅಂದಾಗ, ಏನು ನಿಮಗೆ ಬರುತ್ತಾ, ನೋಡಿ ನಾನು ಸರಿ ಇರಲ್ಲ ಅಂತ ಇರ್ತಾಳೆ. ಗೊತ್ತಿಲ್ಲದಲ್ಲೇ ಕೇಳ್ತೀನಿ, ಏನು ಮಾಡ್ತೀನಿ ನೀನು, ಮಾಡು ನೋಡೋಣ ಅಂದಾಗ, ಆಯಿತು ಬಿಡಿ ನಾನು ಏನು ಮಾಡಲ್ಲ ಸುಮ್ಮನೆ ಹೋಗ್ತೀನಿ ಅಂದ್ಬಿಟ್ಟು ಆ ಕಡೆ ಬೈಕೊಂಡು ಹೋಗ್ತಾ ಇರ್ತಾಳೆ. ಇವ್ರು ಮಾತ್ರ ರೆಬಲ್ ಸ್ಟಾರ್ ಅಂತೆ, ಯಶ್ ಅಂತೆ, KGF ಕಿಂಗ್ ಅಂತೆ, ನಾನು ಮಾತ್ರ ಡೆವಿಲ್ ಅಂತೆ ಅಂತ ಬೈಕೊಂಡು ಹೋದಾಗ, ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದೆಯಾ, ಹೋಗೆ ಅದೇನು ಮಾಡ್ತೀವಿ ಹೋಗೆ ಅಂತ ಈ ಕಡೆ ನಗಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಈ ಕಡೆ ಮನಸ್ವಿನಿ ರೂಮಲ್ಲಿ ನಿಂತಿರ್ತಾಳೆ. ಆವಾಗ ದೇವ್ಯಾನಿ ಬಂದ್ಬಿಟ್ಟು ಜೋರಾಗಿ ಸಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟು, ಏನು ನೀನು ಇಷ್ಟು ಅಶ್ವಿನಿ ಕೇರ್ಲೆಸ್ ಆಗಿದೆಯಲ್ಲ, ಒಂದು ಕ್ಷಣದಲ್ಲಿ ನಾವು ತಪ್ಪಿಸ್ಕೊಂಡಿವಿ ಆಯಿತಾ, ಈ ಮೀನಿನ ಡಾಲರ್ ಹಾಕಿರೋ ಸರನ ಏನಾದರೂ ಆ ಭೂಮಿ ನೋಡಿದರೆ ಗತಿ ಏನಾಗಬೇಕಿತ್ತು ಇಷ್ಟೊತ್ತಿಗೆ ಅಂತ ಕೂಗಾಡ್ತಾ ಇರ್ತಾಳೆ. ಅಯ್ಯೋ ಬಿಡಿ ಮೇಡಮ್, ಏನೂ ಆಗಲಿಲ್ವಲ್ಲ, ಅವಳೇ ನೋಡಲಿಲ್ವಲ್ಲ ಅಂದಾಗ, ನೋಡು ಆದಷ್ಟು ಬೇಗ ಈ ಸರನ ತೆಗ್ಬಿಡು, ನೀನು ಕುತ್ತಿಗೆಲಿದ್ದರೆ ಅದು ತುಂಬಾ ಪ್ರಾಬ್ಲಮ್ ನಮಗೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಮೇಡಮ್ ಆಯಿತು ತೆಗ್ಬಿಡ್ತೀನಿ ಬಿಡಿ ಅಂತ ತೆಗ್ಯೋಕ್ಕೆ ಅಂತ ಹೋಗ್ತಾಳೆ. ಆ ಕಡೆ ಶ್ರವಣ್ ನೋಡ್ಬಿಡ್ತಾನೆ. ಬಂದ್ಬಿಟ್ಟು, ಏನು ಮಗಳೇ ನೀನು ಈ ಸರ ತೆಗಿತಿದೆಯಲ್ಲ, ಇದನ್ನು ಅಮ್ಮ ಹಾಕಿದ್ದಲ್ವಾ, ಎಷ್ಟು ಇಷ್ಟಪಟ್ಟು ಹಾಕಿದ್ಲು, ನೀನು ಅದನ್ನು ತೆಗಿಬಾರ್ದಂತ ದೇವ್ಯಾನಿ ನೀನಾದರೂ ಸಹ ಹೇಳ್ಬಾರ್ದಲ್ವಾ ಅಂದಾಗ, ಹೌದು ಮೇಡಮ್ ಹೇಳಿದ್ರು ಅಪ್ಪ, ಆದರೆ ನಾನು ಇದು ಅಮ್ಮ ಹಾಕಿದ್ಲಲ್ಲ, ಅದಕ್ಕೋಸ್ಕರ ನಾನು ಅಮ್ಮ ಹಾಕಿದ್ದು ಬೇಡ ಅಂತ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಪ್ಪ, ನನಗೆ ಈ ಮೀನಿನ ಡಾಲರ್ ಇರೋ ಸರನ ಹಾಕ್ಕೊಂಡ್ರೆ ಯಾವಾಗಲೂ ಸಹ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಯಾವಾಗಲೂ ಅದನ್ನ ನೋಡಿ ಅಳಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಅಮ್ಮ ಸಿಕ್ಕಿದ ಮೇಲೆ ನಾನು ಮತ್ತೆ ಹಾಕೋತೀನಿ ಅಂತ ಚಿಕ್ಕಮ್ಮನಿಗೆ ಹೇಳ್ಬಿಟ್ಟು ನಾನು ತೆಗಿತಾ ಇದ್ದೆ ಅಮ್ಮ ಅಂದಾಗ,
ಕಾವ್ಯನೂ ಸಹ ಹ್ಞೂ ಅಣ್ಣ ಅಂತ ಹೇಳ್ತಾಳೆ. ಆವಾಗ ಬೇಜಾರು ಮಾಡ್ಕೊಬೇಡ ಪುಟ್ಟ, ನೆನಪುಗಳು ಯಾವತ್ತೂ ಸಹ ನಮಗೆ ನಗು ತರಿಸ್ಬೇಕೇ ಹೊರ್ತು ಅಳು ತರಿಸ್ಬೇಕಲ್ಲ, ಆಯಿತು ಸರಿ ಬಿಡು ಅಂತ ಹೇಳ್ತಾ ಇರ್ತಾನೆ. ನೋಡು ಕಂದ, ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಸರನ ತೆಗ್ದಿಡು, ಅಮ್ಮ ಸಿಕ್ಕಿದ್ಮೇಲೆ ಅದನ್ನು ಖಂಡಿತ ಹಾಕಿಸ್ಕೊಳ್ಳುವಂತೆ ಅಂತ ಹೇಳ್ತಾಳೆ. ಸರಿ ಅಪ್ಪ ಅಂತ ಈ ಕಡೆ ಸರನ ತೆಗ್ದಿರ್ತಾಳೆ. ಅವಾಗ ಮತ್ತೆ ಶ್ರವಣ್ ಹೇಳ್ತಾನೆ, ನೋಡು ಕಂದ, ಯಾಕೋ ನೀನು ಸರ ಹಾಕಿಲ್ದಿದ್ದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ, ಸರಿ ತಡಿ ಅಂದ್ಬಿಟ್ಟು ಅವ್ನು ಕತ್ತಲಿರೋ ಒಂದು ಸರನ ತೆಗೆದ್ಬಿಟ್ಟು ಇದರಲ್ಲಿ ಅಪ್ಪ ಅಮ್ಮನ ಇಬ್ಬರು ಫೋಟೋ ಇದೆ ಆಯಿತಾ, ಅವ್ರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಬೇಕು, ನಾವು ಯಾವಾಗಲೂ ಸಹ ನಿನಗೆ ಆಶೀರ್ವಾದ ಮಾಡಬೇಕು ಅಂತ ಅಂದ್ಬಿಟ್ಟು ತಗೋಪುಟ ಅಂತ ಅವ್ನ ಸರನ ತೆಗೆದುಕೊಡ್ತಾನೆ. ನಿಮ್ಮ ಆಶೀರ್ವಾದ ನನಗೆ ಸಿಗುತ್ತೆ ಅಂದರೆ ನಾನು ಈ ಸರ ಯಾವಾಗಲೂ ಹಾಕೋತೀನಪ್ಪ ಅಂತ ಆ ಸರನ ಅಶ್ವಿನಿ ತಗೋತಾಳೆ. ತಗೋಬಿಟ್ಟು ಕುತ್ತಿಗೆಗೆ ಹಾಕ್ಕೊಂಡು ಕಣ್ಣಿಗೆ ಅದನ್ನು ನಮಸ್ಕಾರ ಮಾಡಿಕೊಂಡು ಹಾಗೆ ಮುತ್ತು ಕೊಡ್ತಾ ಇರ್ತಾಳೆ. ಶ್ರವಣ್ಗೆ ಒಂದು ಕ್ಷಣ ಫೀಲ್ ಆಗಿಬಿಟ್ಟು ಅವನು ಸಹ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಕೂತಿರ್ತಾರೆ. ಭೂಮಿ ಕಬೋರ್ಡ್ಗೆ ಬಟ್ಟೆ ಎಲ್ಲನೂ ಸಹ ಜೋಡಿಸ್ತಾ ಇರ್ತಾಳೆ. ಭೂಮಿ ಬಟ್ಟೆ ಎಲ್ಲ ಇಡಬೇಕಾದ್ರೆ ಅವಳ ಬೆಡ್ಶೀಟ್ ಎಲ್ಲ ತುಂಬ ಕಿತ್ತೋಗಿರುತ್ತೆ. ಈ ಕಡೆ ಎಲ್ಲ ಅದನ್ನ ಹೆಂಗೆ ಬೇಕು ಹಂಗೆ ಇಟ್ಟಿರ್ತಾರೆ. ಅವಾಗ ಇದೇ ನಾನು ಸರಿ ಇಟ್ಟಿದ್ನಲ್ಲ, ಚಾಪೆ ದಿಂಬು ಬೆಡ್ಶೀಟ್ ಎಲ್ಲನೂ ಹಿಂಗಾಗಿದೆ ಅಂದ್ಬಿಟ್ಟು ಅಜಿತ್ ಹತ್ರ ಹಾಕ್ಬಿಟ್ಟು ನೋಡ್ತಾ ಇರ್ತಾಳೆ ಗುರಾಯಿಸ್ಕೊಂಡು. ಏನು ಹಂಗೆ ನೋಡ್ತಿದ್ದಿಲ್ಲ ನೀನು ಇಲ್ದಿದ್ದಾಗ ನಾನೇನಾದರೂ ಈ ಬೆಡ್ಶೀಟ್ ಎಲ್ಲ ತಗೊಂಡು ಮಲ್ಕೊಂಡಿದ್ದ ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ಈ ರೂಮಲ್ಲಿ ನಾನು ನೀವು ಇಬ್ಬರೇ ಇರೋದು, ನಾನಂತೂ ಊರಲ್ಲಿರಲಿಲ್ಲ, ಮನೇಲಿರಲಿಲ್ಲ, ಮತ್ತು ಇದೇನು ಹಿಂಗೆ ಬಂತು ಅಂದಾಗ ನನಗೆ ಗೊತ್ತಿಲ್ಲಪ್ಪ, ನಾನೇನು ಇಲ್ಲಿ ಮಲಗಿಲ್ಲ ಆಯಿತಾ, ನಾನು ಮಲಗಿದ್ದು ಬೆಡ್ ಮೇಲೆ ಅಂದಾಗ, ಅಯ್ಯೋ ನಾನೇನಾದರೂ ಕೇಳಿದ್ನ ಅಂದಾಗ ನಿನ್ನ ಕಣ್ಣಿನ ನೋಟ ಆ ಥರ ಇತ್ತು, ಅದಕ್ಕೆ ನಾನು ಮನಸ್ಸಿಂದವ ಮೌತಲ್ಲಿ ಏನು ಬರುತ್ತೆ ಅದೇ ರೀತಿ ಹೇಳಿದ್ದಪ್ಪ ಅಂತ ಹೇಳ್ತಾ ಇರ್ತಾನೆ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಯಾಕೆ ಸಾಹೇಬ್ರೆ ಹೆಗ್ಲು ಮುಟ್ಕೊಂಡು ನೋಡ್ತೀರಾ ಅಂತ ಇರ್ತಾಳೆ. ಮತ್ತೆ ಭೂಮಿ ಹೇಳ್ತಾಳೆ, ಏನು ಸಾಹೇಬ್ರೆ ಹಿಂಗೆ ನೋಡ್ತಾ ಇದ್ದೀರಾ ಆಯಿತಾ, ನಾನೇನಾದರೂ ನಾನು ನೋಡಿದ್ದೀನಪ್ಪ, ನಾನು ಬಂದಾಗಿಂದಲೂ ಸಹ ನೀವು ಬೆಡ್ ಮೇಲೇ ಮಲಗೋದು, ಯಾವತ್ತೂ ಚಾಪೆ ಮೇಲೆ ಮಲಗಲ್ಲ. ನನಗನ್ನಿಸ್ತಿತ್ತು ನಾನು ಹೆಂಡ್ತಿ ಬೇರೆ ಇರಲಿಲ್ವಲ್ಲ, ಊರಿಗೆ ಹೋಗಿದ್ಲಲ್ಲ, ಅವಳ ನೆನಪಲ್ಲಿ ಏನಾದರೂ ಚಾಪೆ ಮೇಲೆ ನನ್ನ ಪಿಲ್ಲೋ ಹಾಕ್ಕೊಂಡು ನನ್ನ ಬೆಡ್ಶೀಟ್ ಹಾಕ್ಕೊಂಡು ಏನಾದರೂ ಮಲಗಿದ್ದೀರಾ ಅಂತ ಅನ್ನೋಕ್ಕಾಗುತ್ತಾ, ಚೇ ಇಲ್ಲ, ನನ್ನ ಮೇಲೆ ಏನಾದರೂ ನಿಮಗೆ ಲವ್ ಆಗುತ್ತಾ, ಇಲ್ಲಪ್ಪ, ಆ ಥರ ಎಲ್ಲ ನಾನು ಅನ್ನೋಕ್ಕಾಗಲ್ಲ ಅಲ್ವಾ ಸಾಹೇಬ್ರೆ ಅಂತ ರೇಗಿಸ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ನೋಡು ನನ್ನ ಕಣ್ತುಂಬ ನಿದ್ದೆ ಮಾಡಿ 1 ವಾರ ಆಗಿರ್ಬೋದು ಆಲ್ಮೋಸ್ಟು, ನೀನು ಹಳೆ ಟೇಪ್ ರೆಕಾರ್ಡ್ ಡ್ರಾಮನ್ನ ಸ್ಟಾಪ್ ಮಾಡಿ ಇವಾಗ ನಿನ್ನ ಪಿಲ್ಲೋ ಚಾಪೆ ಹಾಕ್ಕೊಂಡು ಮಲ್ಕೊಬಿಟ್ರೆ ಅಷ್ಟೇ ಸಾಕು ಅಂತ ಹೋಗ್ಬಿಟ್ಟು ಹಾಗೆ ಮಲ್ಕೊಳ್ಳೋಕ್ಕೆ ಅಂತ ಬೆಡ್ ಮೇಲೆ ಹೋಗ್ತಾನೆ. ಆವಾಗ ಭೂಮಿ ಅಜಿತ್ ಮಲ್ಕೊಂಡಿದ್ದು ನೋಡಿಬಿಟ್ಟು ಹಾಗೆ ನಗಾಡ್ಕೊಂಡು ಅವಳು ಸಹ ಚಾಪೆ ಮತ್ತು ಬೆಡ್ಶೀಟ್ ಪಿಲ್ಲೋ ಎಲ್ಲ ತೊಗೊಂಡು ಮಲ್ಕೋತಾಳೆ. ಅವಳು ಮಲ್ಕೊಂಡಾದ್ಮೇಲೆ ಅಜಿತ್ ಮತ್ತೆ ಇದ್ದು ಅವಳ ಮುಖ ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ಹಾಗೆ ಮಲ್ಕೋತಾನೆ. ಈ ಕಡೆ ಬೆಳಗಾಗುತ್ತೆ. ಅಜಿತ್ ವರ್ಕೌಟ್ ಮಾಡ್ತಾ ಇರ್ತಾನೆ. ಆ ಕಡೆ ಸತ್ಯಣ್ಣ ಪೇಪರ್ ಹೊತ್ಕೊಂಡು ಬಂದುಬಿಟ್ಟು, ಏನಪ್ಪ ಮಾಡ್ತಾ ಇದೆಯಾ ಅಂದಾಗ, ಅಲ್ಲ ಸತ್ಯಣ್ಣ ಕಾಣಿಸ್ತಿಲ್ವಾ, ನಾನು ಈ ಡಂಬಲ್ಸು ರೂಲ್ಸ್ ಎಲ್ಲ ಇಟ್ಕೊಬಿಟ್ಟು ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ನೀನು ನೋಡಿದರೆ ಈ ಥರ ಅಂತಿದ್ಯಾ ಅಂದಾಗ ಸತ್ಯಣ್ಣ ನಗಾಡ್ಕೊಬಿಟ್ಟು, ಅಲ್ಲ ಕಣಪ್ಪ, ಸ್ಕೂಲಲ್ಲಿ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ ಆ ಥರ ಇತ್ತು ನಿಂದು ಎಕ್ಸ್ಪ್ರೆಷನ್ ಅಂದಾಗ ತೆಗೆದು ವರ್ಕೌಟ್ ಮಾಡ್ತಿದ್ದನ್ನು ತೆಗೆದು ಎಸ್ಬಿಟ್ಟು, ಏನಂದ್ರಿ ಸತ್ಯಣ್ಣ ನೀನು ಅಂತ ನಗಾಡ್ತಾ ಇರ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ, 1 ವಾರದಿಂದವ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತಲ್ಲ, ಹಂಗಾಗಿ ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಎಕ್ಸಸೈಸ್ ಮಾಡೋಕ್ಕೆ ಅಂದಾಗ, ಓಹೋ ಹಂಗೆ ಹೇಳಪ್ಪ ಇನ್ನೂ ಒಪ್ಕೋತೀನಿ, ಅಥವಾ ವರ್ಕ್ ಪ್ರೆಷರ್ ಅಥವಾ ಓಮ್ ವರ್ಕ್ ಪ್ರೆಷರ್ ಅದೇನಪ್ಪ ಅಂತವ ಕಣ್ಸನ್ನೆ ಮಾಡ್ತಾ ಇರ್ತಾನೆ. ಅಲ್ಲ ಕಣಪ್ಪ, ನಿನ್ನ ಹೆಂಡ್ತಿ ಪ್ರೆಷರಿಂದವ ನಿನ್ನ ಬಾಡಿ ಎಲ್ಲ ಹಾಗೆ ಸ್ಟಿಫ್ ಆಗಿದೆ ಅಲ್ವಾ ಅಂದಾಗ, ಸತ್ಯಣ್ಣ ನೀವು ಆ ಭೂಮಿ ಥರ ಆಡಬೇಡಿ ಅಂದಾಗ, ಏನು ನಿನ್ನ ಹೆಂಡ್ತಿ ಥರನಾ, ನಾನು ಹಾಗಾದರೆ ಹೇಳು ನೋಡೋಣ ಏನು ಅಂತ ಅಂದಾಗ ಆ ಮೆಂಟಲನ್ನು ಕೋರ್ತಾನೆ. ಆಮೇಲೆ ಏನೂ ಇಲ್ಲ ಬಿಡಿ ಅಂದಾಗ, ನೀನಾಗೆ ಹೇಳಿದರೆ ನಾವೇನಾದರೂ ಅರ್ಥ ಮಾಡ್ಕೋತೀವಿ, ಇಲ್ಲಾಂದರೆ ನಾನೇ ಅರ್ಥ ಮಾಡ್ಕೊಳ್ಳೋದಾದರೆ ರೊಮ್ಯಾಂಟಿಕ್ ಆಗಿ ಫೆಂಟಾಸ್ಟಿಕ್ ಆಗಿ ಹಾಗೆ ಹೀಗೆ ಥರ ಎಲ್ಲ ನಾನು ಅರ್ಥ ಮಾಡ್ಕೋತೀನಿ ಕಣಪ್ಪ ಅಂತವ ಹೇಳ್ತಾ ಇರ್ತಾನೆ. ನೋಡು ಸತ್ಯಣ್ಣ ಅಂದಾಗ, ಸರಿ ಆಯಿತು ಬಿಡಪ್ಪ, ನಾನು ಭೂಮಿನ ಕೇಳ್ತೀನಿ ಅಂದಾಗ, ಸತ್ಯಣ್ಣ ಬೇಡ ನಾನೇ ಹೇಳ್ತೀನಿ ಅಂದಾಗ, ಸರಿ ಆಯಿತು ಅದೇನು ಹೇಳುವಂತ ನಾವು ಅಂದಾಗ, ನೋಡು ಸತ್ಯಣ್ಣ, ನಾನು ಅವಳು ಕಬೋರ್ಡಿಂದ ಸೀರೆ ತಗೊಂಡು ಮಂಚದ ಮೇಲೆ ಇತ್ತು ಅಂದಾಗ, ನೀನೇನಾದರೂ ಇಟ್ಟಿದ್ದೆ ಅಂದಾಗ, ಇಲ್ಲಪ್ಪ ಅದು ಯಾರೋ ಇಟ್ಟಿದ್ರು ಗೊತ್ತಿಲ್ಲ ಅಂತಾನೆ. ಆಮೇಲೆ ಅಂದಾಗ ಅವಳು ಒದಗಿಸ್ಕೊತಾಳಲ್ಲ, ಅದು ಚಾಪೆ ಪಿಲ್ಲೋ ಎಲ್ಲ ಕಬೋರ್ಡಲ್ಲಿ ಹಾಗೆ ಹೀಗೆ ಸ್ವಲ್ಪ ಅಲ್ಗಾಡಿತ್ತು, ಆಚೆ ಈಚೆ ಹೋಗಿತ್ತು, ಅದಕ್ಕೆ ಅವಳು ನಾನೇ ತಾಂಡು ಒದಿಸ್ಕೊಂಡು ಮಲ್ಕೊಂಡಿದ್ದೀನಿ ಅಂತ ಅನ್ಕೊಬಿಟ್ಟಿದ್ಲು, ರಬ್ಬಿಶ್ ಥರ ಮಾತಾಡ್ತಾಳೆ ಅಂದಾಗ ಅವನು ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಮುಂದಕ್ಕೆ ಹೇಳು ಅಂತ ರೇಗಿಸ್ತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ಅವಳು ಇಲ್ದಿದ್ದಾಗ ನಾನು ಮಿಸ್ ಮಾಡ್ಕೊಂಡೆ, ಏನೋ ಅವಳು ಸ್ಯಾರಿ ನೋಡ್ಕೊಂಡು ಅಳ್ತಾ ಇದ್ದೆ, ಅವಳು ಚಾಪೆ ದಿಂಬು ಮೇಲೆ ಮಲಗಿದ್ದೆ ಅಂತ ರೀತಿಗೆ ಅವಳು ಬಿಲ್ಡಪ್ ಕೊಡ್ತಾ ಇದ್ಲು, ಅದಕ್ಕೆ ನಾನು ಹೀಗಂದೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸತ್ಯಣ್ಣ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಆವಾಗ ನೋಡಿ ಸತ್ಯಣ್ಣ, ನೀವು ಆ ಲೂಸ್ ಥರ ನಗಾಡ್ತಾ ಇದ್ರೆ ನಾನು ಅಷ್ಟೇ ಏನೂ ಹೇಳಲ್ಲ ಅಂದಾಗ, ಇಲ್ಲಪ್ಪ ಹೇಳುವನಂತಾಗೋನಾಗು ಮತ್ತೆ ನೀನು ಆಯಿತಾ ಅಂದಾಗ, ಆ ಲೂಸ್ ಹೇಳ್ತಾಳೆ, ನೀನು ಲವ್ ಮಾಡ್ತಾ ಇದ್ದೀರಾ, ನನ್ನ ಮೇಲೆ ಏನಾದ್ರು ಲವ್ ಆಗಿದೆಯಾ ಅಂತ ಕೇಳ್ತಾಳೆ. ಅವಳಿಗೆ ಕ್ಲಾರಿಟಿ ಇಲ್ವಾ ಅಂತ ಹೇಳ್ತಾ ಇರ್ತಾನೆ. ಹೌದಪ್ಪ, ಅವಳಿಗಿಲ್ಲ, ಅವಳು ಹೇಳಿದ್ದು ಕರೆಕ್ಟೇ ಇದೆ, ಆದರೆ ನಿನಗೆ ಕ್ಲಾರಿಟಿ ಇದೆಯಾ ಅದ್ರ ಬಗ್ಗೆ ಅಂದಾಗ, ಸತ್ಯಣ್ಣ ನೀವು ಒಬ್ಬರು ಆ ಥರನೇ ಮಾತಾಡ್ತಿರಲ್ಲ ಅಂತ ಮತ್ತೆ ಅವನು ಮುಜುಗರ ಪಡ್ತಾ ಇರ್ತಾನೆ.
ಅವಾಗ ಸತ್ಯನ ಹೇಳ್ತಾನೆ, ಆ ಬಾಯಿ ಬಡ್ಕಿ ಮೇಲೆ ನಿನಗೆ ಖಂಡಿತ ಲವ್ ಆಗಿದೆ, ಆದರೆ ನೀನು ಅದನ್ನು ಒಪ್ಕೊಳ್ಳೋ ಪ್ರಾಮಾಣಿಕತೆನ ತೋರಿಸ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಜಿತ್ ಹೇಳ್ತಾನೆ, ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ, ಬನ್ನಿ ಬನ್ನಿ ನನಗೆ ಟೈಮ್ ಆಯಿತು, ವರ್ಕೌಟ್ ಮಾಡಾಯಿತು, ನಾನು ರೆಡಿ ಆಗಬೇಕು, ಆಮೇಲೆ ಬಂದು ಭೂಮಿ ಕೈಲಿ ಫ್ರೆಶ್ ಆಗಿ ಟೀ ಕುಡಿಬೇಕು, ಕಡಕ್ ಟೀನೇ ಅಂದಾಗ, ನೋಡ್ದಪ್ಪ ನೀನು ಇವಾಗಲೂ ಸಹ ಭೂಮಿ ಹೆಸರನ್ನೇ ಹೇಳ್ತಾ ಇದ್ದೀಯ, ಅವಳ ಮೇಲೆ ಖಂಡಿತ ನಿನಗೆ ಲವ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ನೀವೇನೇನು ಹೇಳ್ಬೇಡಿ ಆಯಿತಾ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಭೂಮಿ ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡಿ ಭಕ್ತಿಯಿಂದ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಹಾಗೆ ಸಾಂಗು ಸಹ ಹೇಳ್ತಾ ಇರ್ತಾಳೆ. ಆವಾಗ ಮನೆಯವರೆಲ್ಲರೂ ಸಹ ಬಂದುಬಿಟ್ಟು ಅವಳು ಸಾಂಗ್ ಆಡೋದನ್ನು ಕೇಳ್ಕೊಬಿಟ್ಟು ಅಜಿತ್ ಮತ್ತು ಸಂಗೀತ ಇಬ್ಬರು ಸಹ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಸಂಗೀತ ಹೇಳ್ತಾಳೆ, ಮಂಗಳಾರತಿ ಮಾಡಮ್ಮ ದೇವರಿಗೆ ಎಂದಾಗ ಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ಸಹ ಆರತಿ ಕೊಡ್ತಾಳೆ. ಆವಾಗ ಮತ್ತೆ ಸಂಗೀತ ಹೇಳ್ತಾಳೆ, ಭೂಮಿ ಬೆಳಗಿಂದ ಉಪವಾಸ ಇದ್ದಾಳೆ, ನೀನು ಅಲ್ಲಿರೋ ಪ್ರಸಾದನ ತಗೊಂಡು ತಿಂದು ಉಪವಾಸ ಬಿಡಮ್ಮ ಭೂಮಿ ಎಂದಾಗ, ಸರಿ ಆಯಿತು ಅತ್ತೆ ಅಂತ ತಗೊಳಕ್ಕೆ ಅಂತ ಹೋಗ್ತಾಳೆ. ಅದಕ್ಕೆ ಸತ್ಯನೇ ಹೇಳ್ತಾರೆ, ಹ್ಞೂ ಆಯ್ತಲ್ಲ ನೀನೇ ಪ್ರಸಾದ ತಿನ್ಸಪ್ಪ ಅಜಿತ ಅಂದಾಗ ಅಜಿತ ಮುಖ ನೋಡ್ತಾ ಇರ್ತಾನೆ. ಆವಾಗ ಸಂಗೀತ ಹೇಳ್ತಾಳೆ, ಹೌದು ಕಣೋ ನೀನೇ ತಿನ್ಸು, ಅವಳು ಇವತ್ತು ಇಷ್ಟು ಸಮಾಧಾನವಾಗಿ ಪೂಜೆ ಮಾಡ್ತಾಳೆ ಅಂತ ಅಂದರೆ ಅದಕ್ಕೆಲ್ಲ ಅವಳ ಪಾಲಿಗೆ ನೀನೇ ರಾಮ ಆಯ್ತಾ ತಿನ್ಸು ಅಂದಾಗ ಅವನು ಆಯ್ತು ಅಂದ್ಬಿಟ್ಟು ತಿನ್ನಿಸ್ತಾನೆ. ಅವಳು ಸಹ ತಿಂತಾಳೆ. ಆವಾಗ ಮತ್ತೆ ಸಂಗೀತ ಹೇಳ್ತಾಳೆ, ಅಮ್ಮ ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಗುರುಗಳಿಗೆ ಫೋನ್ ಮಾಡಿದ್ದೆ, ಅವರು ನಾಡ್ದು ಒಳ್ಳೆ ದಿನ ಅಂತ ಇದ್ದಾರಂತಮ್ಮ, ನಾಡ್ದು ಮಾಡ್ಸೋಣ ಅಂತ ಅಂದಾಗ, ನೋಡಮ್ಮ ಎಲ್ಲರೂ ಸಹ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ರಾಮನ ಆಶೀರ್ವಾದ ನಮಗೆ ಇರಬೇಕು ಅಂದಾಗ, ರಾಮನ ಆಶೀರ್ವಾದ ಇರೋದಕ್ಕೆ ತಾನೇ ನಮ್ಮನಿಗೆಲ್ಲರಿಗೂ ಒಳ್ಳೇದಾಗಿದ್ದು ಅಂದಾಗ, ಮತ್ತೆ ಸಂಗೀತ ಹೇಳ್ತಾಳೆ, ನೋಡು ಭೂಮಿ ಮತ್ತು ಅಜಿತ್ ನಿಮ್ಮಿಬ್ಬರಿಗೂ 2 ಡೇಸ್ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಆಯಿತಾ, ನಾಡ್ದು ಪೂಜೆ ಇದೆ, ನೀವು ರಜೆ ಹಾಕಬೇಕು ಅಂದಾಗ, ಅಮ್ಮ ನಾವ್ಯಾಕಮ್ಮ ನಿಮ್ಮ ಪಾಡಿ ನೀವು ಪೂಜೆ ಮಾಡಿ ಅಂತ ಅಜಿತ್ ಹೇಳಿದಾಗ, ಏನು ಈಗಂತೀಯಾ ಈ ಪೂಜೆನಕ್ಕೆ, ನೀವಿಬ್ಬರು ಸಹ ಬಂದು ಕೂತ್ಕೋಬೇಕು, ಸೀತಾರಾಮ ಕಲ್ಯಾಣೋತ್ಸವಕ್ಕೆ ನೀವಿಬ್ರು ನಾನು ಕೂರಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೆ ಒಂದು ಕ್ಷಣ ಶಾಕ್ ಆಗಿ ಇಬ್ರು ಹಾಗೆ ನಿಂತ್ಕೊಬಿಡ್ತಾರೆ. ಕಡೆ ಅಂಜನ ಮಾತ್ರ ಬೇಜಾರು ಮಾಡ್ಕೊಂಡು ಅಮ್ಮ ಅಂತವ ದೇವಿ ಅನ್ನೋ ಕಡೆ ಮುಖ ಮಾಡ್ತಾ ಇರ್ತಾಳೆ. ಮತ್ತೆ ಅಜಿತ್ ಮತ್ತೆ ಭೂಮಿ ಇಬ್ರು ನಾವಿಬ್ರು ಅಂತ ಶಾಕ್ ಆಗಿ ಹಾಗೆ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.